ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ಗೆ ಇವತ್ತೊಂದು ಆತ್ಮೀಯ ಗೆಳೆಯರು ಬರ್ತಾ ಇದ್ದಾರೆ. ಪ್ರೀತಿಯಾದ ಒಂದು ಅಡುಗೆ ಮಾಡ್ತಾರಂತೆ. ಅದು ಸಮುದ್ರದ ಅಡುಗೆಗಳನ್ನು ಮಾಡುವ ಪರಿಣತರು. ಅವ್ರು ಕರೆಸ್ಬಿಟ್ಟು ನಿಮಗೆಲ್ಲ ಕೇಳ್ತಾ ಇದ್ದೀರಿ, ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ. ಒಳ್ಳೆ ಕುಖ್ಯಾತ ಭಟ್ರನ್ನ ಕರೆಸ್ಬಿಟ್ಟು ನಮ್ಮ ಕಿಚನಲ್ಲಿ ಮಾಡಿಸ್ಬಿಟ್ಟು ರುಚಿಯಾಗಿ ತೋರಿಸ್ಬಿಟ್ರೆ ನೀವು ಒನ್ ಮೋರ್ ಅನ್ಬೇಕು. ಕರೆಸ್ತೀನಿ ನೋಡಿ ನಮ್ಮ ರಘು ಕಿಚನಿಂದ. ರಘುನ ಮಗು ಬೇಗ ಬಾ ನಗು. ಚೆನ್ನಾಗಿದ್ದೀರಾ ರಘುವರೇ? ನಮಸ್ಕಾರ ಅಣ್ಣ, ಹೆಂಗಿದ್ದೀರಾ? ನಿಮ್ಮ ಆಶೀರ್ವಾದ. ನಮ್ದೆಲ್ಲ ಆಶೀರ್ವಾದ ಏನಿದೆ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮ ವಿಶ್ವಾಸ. ಜನರಿಗೆ ಅಡುಗೆ ತೋರಿಸ್ಬೇಕು, ಖುಷಿಯಾಗಿ ಅಡುಗೆ ಮಾಡಬೇಕು. ನಾವೆಲ್ಲ ಒಗ್ಗರಣೆ ಡಬ್ಬಿಯಿಂದನೂ ಆಟ ಆಡ್ಕೊಂಡು ಬಂದಿದ್ವಿ. ಈಗ ಇಲ್ಲಿ ಬಂದು ನಮ್ಮ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಒಂದು ಅಲ್ಲಾಡ್ಸಕ್ಕೆ ಬಂದಿದ್ದಾರೆ. ಆಡಿಸ್ಬಿಡ್ಲಿ, ಅದು ಹೆಂಗಿರುತ್ತೆ ರುಚಿ ನೋಡ್ಬಿಡ್ಲಿ. ನೋಡ್ತಾ ಇದ್ರೆ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಅನ್ಬೇಕು. ಒನ್ ಮೋರ್ ಅನ್ಬೇಕು. ಒನ್ ಮೋರ್ ಅನ್ಬೇಕು. ಈಗ ನೀವು ಅಡುಗೆ ಮಾಡಿಬಿಡಿ. ಹೌದಾ? ರುಚಿಗೆ ಮಾತ್ರ ನಾನು ಬರ್ತೀನಿ. ಅಡುಗೆ ಸವಿ ನೆನಪಲ್ಲಿ ತೋರಿಸ್ಬಿಡಿ, ಸವಿ ರುಚಿ ಥರ ಮಾಡಿಬಿಡಿ. ಖುಷಿಯಾಗಿ ಹೇಳ್ಬೇಡಿ. ಏನು ಮಾಡ್ತೀರಂತ ಕೇಳಲೇ ಇಲ್ಲ. ಅಲ್ಲ, ನೀವೇನು ಮಾಡ್ತೀರಾ ಅದು ಹಿಂಗೆ ಅಂದಿದ್ದೆ. ನೀವು ಅದರಲ್ಲಿ ಪರಿಣತರು. ಇವತ್ತು ನಾನು ನಿಮಗೆ ನಿಮ್ಮ ಸಲುವಾಗಿ ಹಾಂ, ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಒಂದು ಸ್ಪೆಷಲ್ ಐಟಮ್, ನಮ್ಮ ಕರಾವಳಿಯ ಖಾದ್ಯ, ಅದನ್ನು ಮಾಡ್ತಾಯಿದ್ದೀನಿ. ಎಷ್ಟು ವೆರೈಟಿ ತುಂಬ ಇದೆ. ಹಾಂ, ಪ್ರಾನ್ಸಲ್ಲಿ ಮಾಡ್ತಾ ಇರೋದು ನಾನು. ಹೌದಾ? ಪ್ರಾನ್ಸ್ ಚಿಲ್ಲಿ, ಪೆಪ್ಪರ್ ಡ್ರೈ, ಸುಕ್ಕ, ಗೀ ರೋಸ್ಟ್, ಮಂಚೂರಿ, ಕೋಳಿವಾಡ, ತವಾ ಫ್ರೈ, ರವಾ ಫ್ರೈ, ಮಸಾಲಾ ಫ್ರೈ, ಗೀ ರೋಸ್ಟ್ ಎಲ್ಲ ಇದರಲ್ಲೇ ಎಲ್ಲ ಇದೆ. ಪ್ರಾನ್ಸ್ ಒಂದು ವೆರೈಟಿಲಿ ಮಾಡ್ಬೋದು. ಓಕೆ, ನಿಮ್ಗೆ ಏನು ಮಾಡ್ಕೊಡ್ಲಿ ಹೇಳಿ. ನನಗೆ ಎಲ್ಲರಿಗಿಂತ ಏನಂದರೆ ನಮ್ಮ ಕುಂದಾಪುರಿನ ಸ್ಪೆಷಲ್ ಚಿಕನ್ ಗೀ ರೋಸ್ಟ್, ಪ್ರಾನ್ಸ್ ಗೀ ರೋಸ್ಟ್, ಫಿಶ್ ಗೀ ರೋಸ್ಟ್. ಇವತ್ತು ನಮ್ಮ ಹೋಟ್ಲಿಗೆ, ನಮ್ಮ ಕಿಚನ್ಗೆ ಬಂದಮೇಲೆ ನೀವು ಮಾರ್ಸೇ ಬಿಡಿ. ಪ್ರಾನ್ಸ್ ಗೀ ರೋಸ್ಟನ್ನು ಬಾರಿಸ್ಬಿಟ್ಟು ಎಲ್ಲ ನಮ್ಮ ಅಭಿಮಾನಿ ದೇವರುಗಳಿಗೆ ತೋರಿಸ್ಬಿಡಿ. ತೋರಿಸ್ಬಿಟ್ಟು ಅಡುಗೆ ಮಾಡಿಬಿಡಿ. ಅದ್ರ ಜೊತೆಗೆ ಇನ್ನೊಂದು ನೀರು ದೋಸೆ ಕೊಡ್ತೀನಿ. ನೀರು ದೋಸೆನು ನೋಡ್ದ ಮಾಡ್ತಾ ಇರಿ. ನನ್ನ ಆತ್ಮೀಯ ಅಭಿಮಾನಿ ಒಬ್ರು ಬಂದವ್ರೆ. ಓಕೆ, ನೀವು ಬಂದು ಮಾಡ್ತಾ ಇದ್ದಾಗ ನಾನು ಬಂದು ರುಚಿ ನೋಡ್ತಾ ಇರ್ತೀನಿ. ನೋಡೋಣ. ನೀವು ಹೋಗಿ ಮಾತಾಡ್ಸ್ಕೊಂಡು ಬರೋದ್ರೊಳಗೆ ನಾನು ಇಲ್ಲಿ ರೆಡಿ ಮಾಡಿಟ್ಟಿರ್ತೀನಿ. ಇಷ್ಟು ಫಾಸ್ಟ್ ಲೇಟ್ ಮಾಡೋಂಗಿಲ್ಲ, ಬಂದು ಟೇಸ್ಟ್ ಮಾಡಬೇಕು. ನಾನು ರೆಡಿ ಇರೋದೇ ರುಚಿ ನೋಡೋಕ್ಕೆ. ರುಚಿ ಆದಮೇಲೆ ಹೇಳಲೇಬೇಕು ನಮ್ಮ ಅಭಿಮಾನಿ ದೇವರುಗಳಿಗೆ. ಮಾಡುವಣ್ಣ ರಘು ತಮ್ಮ. ಥ್ಯಾಂಕ್ ಯು ಅಣ್ಣ. ಮುಂದೆ ಬನ್ನಿ. ನಮಸ್ಕಾರ, ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ಗೆ ಸ್ವಾಗತ. ನಾನು ರಘುಸ್ ಕಿಚನಿಂದ ಇವತ್ತು ನಮ್ಮ ಅಣ್ಣನ ಕಿಚನ್ಗೆ ಬಂದಿದ್ದೀನಿ. ಇವತ್ತು ನಮ್ಮ ಕರಾವಳಿ ಕುಂದಾಪುರದ ಒಂದು ಸ್ಪೆಷಲ್ ಪ್ರಾನ್ಸ್ ಗೀ ರೋಸ್ಟ್ ಮಾಡಲಿಕ್ಕೆ ಬಂದಿದ್ದೀನಿ. ಅವ್ರಿಗೆ ಇವತ್ತು ಏನೋ ಮೀಟಿಂಗ್ ಇದೆ ಅಂತ ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋದ್ರೊಳಗೆ ಅದ್ಭುತವಾದ ಒಂದು ರುಚಿ ಮಾಡಿ ತೋರಿಸ್ತೀನಿ. ಅದು ಅಣ್ಣ ಬಂದು ತಿಂದ್ಬಿಟ್ಟು ಹೆಂಗಂದ್ರೆ ನೋಡೋಣ. ನೋಡಿ, ಪ್ರಾನ್ಸ್ ಗೀ ರೋಸ್ಟ್ ಮಾಡಲಿಕ್ಕೆ ಫಸ್ಟು ನಾನು ಪ್ರಾನ್ಸ್ ತೊಗೊಂಡಿದ್ದೀನಿ. ಮೊದಲು ಮಾಡಬೇಕಾದ ಕೆಲಸ, ಪ್ರಾನ್ಸನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಅದನ್ನು ಸಿಂಪಲ್ ಸ್ಟೆಪ್ ಇದೆ. ಶಾಪ್ನವ್ರು ಎಲ್ಲರೂ ಕ್ಲೀನ್ ಮಾಡಿ ಕೊಡಲ್ಲ. ಅದನ್ನು ನಾನು ತೋರಿಸ್ತೀನಿ. ಆ ಕ್ಲೀನ್ ಮಾಡಿಕೊಂಡು ಕೆಲಸ ಶುರು ಮಾಡಿಬಿಡೋಣ. ಪ್ರಾನ್ಸ್ ಈ ಥರ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ, ಬಟ್ ಇನ್ನೊಂದು ಕೆಲಸ ಇರುತ್ತೆ, ನಾವು ಕ್ಲೀನ್ ಮಾಡಬೇಕು. ನೋಡಿ, ಈ ಥರ ಒಂದು ಲೈನ್ ಎಳ್ಕೊಂಡ್ಬಿಡ್ಬೇಕು. ಫಸ್ಟು ಎಲ್ಲ ಶಾಪಲ್ಲೂ ಕ್ಲೀನ್ ಮಾಡಿ ಕೊಡಲ್ಲ. ಲೈನ್ ಎಳ್ಕೊಳ್ಳೋಕೆ ಒಂದು ನಿಮ್ಗೆ ಈ ಥರ ದಾರದ ಥರ ಒಂದು ಸಿಗುತ್ತೆ. ಇದನ್ನು ನೀವು ಎತ್ಕೋಬೇಕು ಯಾವತ್ತು. ನೋಡಿ, ಇಷ್ಟೇ ಸ್ವಲ್ಪ ಲೈನ್ ಹಾಕ್ಬಿಟ್ರೆ ಸಾಕು. ಸಿಗುತ್ತೆ, ಇದನ್ನು ತೆಗಿಬೇಕು. ನೋಡಿ, ಪ್ರಾನ್ಸ್ ಎಲ್ಲ ಕ್ಲೀನಾಗಿದೆ. ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು 1/4 ಚಮಚ ಆಗುವಷ್ಟು ಅರಿಶಿನ ಪುಡಿ, ಒಂದು 1/4 ಚಮಚ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಡಬೇಕು. ಪ್ರಾನ್ಸು ಮೆರಿನೇಷನ್ ಮಾಡಿ ಆಯಿತು. ಈಗ ಇದಕ್ಕೆ ಗೀ ರೋಸ್ಟಿಗೆ ಬೇಕಾದಂಥ ಮಸಾಲ ಹುರಿಬೇಕು. ಮನೆಯಲ್ಲಿರುವ ಸಾಮಗ್ರಿಗಳು ಎಲ್ಲ ಸಿಗುತ್ತೆ, ನಿಮ್ಮ ಮನೆಯಲ್ಲಿರುತ್ತೆ. ಸಿಂಪಲ್ ಆಗಿರುತ್ತೆ, ಬಟ್ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ.
ಮಸಾಲೆ ಹುರಿಯೋಣ. ಒಂದು ಪಾತ್ರೆ ತೊಗೊಂಡಿದ್ದೀನಿ ಮಸಾಲೆ ಹುರಿಲಿಕ್ಕೆ. ಗ್ಯಾಸ್ ಆನ್ ಮಾಡ್ಕೊತಿದ್ದೀನಿ. ಪಾತ್ರೆ ಕಾದಿದೆ. ಇದಕ್ಕೆ ಒಂದು 8ರಿಂದ 10 ಕಾಳು ಆಗುವಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಜಾಸ್ತಿ ಹಾಕಬಾರ್ದು, ಜಾಸ್ತಿ ಹಾಕಿದರೆ ಕೈ ಬರುತ್ತೆ. ಬಟ್ ಮೆಂತ್ಯ ನಿಮಗೆ ಅಡುಗೆಯಲ್ಲಿ ಒಳ್ಳೆ ರುಚಿ ಕೊಡುತ್ತೆ ಕೂಡ. ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು. ಒಂಚೂರು ಹುರ್ಕೊತೀನಿ. ಸಾಕೀಗ. ಒಂದು 2 ಚಮಚ ಆಗೋಷ್ಟು ಧನಿಯಾ ಕಾಳು, ಕಾಳುಮೆಣಸು 1 ಸ್ಪೂನು, ಜೀರಿಗೆ ಒಂದು ಅರ್ಧ ಚಮಚ, ಆ ಕಾಳುಮೆಣಸು ಧನಿಯಾದ್ದು ಜೀರಿಗೆ ಎಲ್ಲ ಸ್ವಲ್ಪ ಸಿಡಿಲಿಕ್ಕೆ ಬರಬೇಕು. ಸ್ವಲ್ಪ ಘಮ ನಿಮಗೆ ಚೇಂಜ್ ಆಗುತ್ತೆ. ಅಲ್ಲಿ ತನಕ ಸ್ಲೋ ಗ್ಯಾಸಲ್ಲಿ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಅರೋಮ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೊಂದು 1 ನಿಮಿಷ ರೆಡಿ ಆಗಿಬಿಡುತ್ತೆ ಇದೀಗ ಮಸಾಲೆ. ಘಮ ಘಮ ಅಂತ ಶುರು ಆಯಿತು. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದೊಂದು 2 ನಿಮಿಷ ತಣಿಯೋದಕ್ಕೆ ಬಿಡಬೇಕು. ನೋಡಿ, ಬ್ಯಾಡಗಿ ಮೆಣಸು ಒಂದು 10ರಿಂದ 15 ಆಲ್ರೆಡಿ ಬಿಸಿನೀರು ಹಾಕ್ಬಿಟ್ಟು ನೆನೆಸಿ ಇಟ್ಕೊಂಡಿದ್ದೀನಿ. ನಿಮಗೆ ಬಿಸಿನೀರು ಹಾಕಿ ನೆನೆಸಿದ್ರೆ ನಿಮ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮಸಾಲೆ ಕೂಡ ನೈಸ್ ಆಗುತ್ತೆ. ನಾನು ಪ್ರಾನ್ಸ್ ಬಂದು 3/4 kg ಪ್ರಾನ್ಸ್ ತೊಗೊಂಡಿದ್ದೀನಿ. ಅದು ಕ್ಲೀನ್ ಮಾಡಿದ ಮೇಲೆ ಅದರದ್ದು ಹಾಫ್ ಆಗುತ್ತೆ. ಒಂದು 350-400 ಗ್ರಾಮ್ ಆಗುತ್ತೆ. ಒಂದು 2ರಿಂದ 3 ಜನ ತಿನ್ಬೋದು. ತುಂಬ ಚೆನ್ನಾಗಾದರೆ ಒಬ್ಬರೇ ತಿಂದುಬಿಡ್ತಾರೆ. ನೋಡಿ, ಬಿಸಿನೀರು ಹಾಕಿ ಇಟ್ಟಿರೋದು. ಇದನ್ನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಮೆಣಸೆಲ್ಲ ಸಾಫ್ಟಾಗಿದೆ. ಬೇಯಿಸಿರೋ ನೀರು ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಚಿಕ್ಕ ಗಾತ್ರದ ಹುಣಸೆ ಹುಳಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಚಿಕ್ಕ ಗಾತ್ರದ ಬೆಲ್ಲ ಹಾಕೋದ್ರಿಂದ ನಿಮಗೆ ಓವರ್ ಸ್ಪೈಸಿ ಅದೆಲ್ಲದೂ ಮ್ಯಾನೇಜ್ ಮಾಡುತ್ತೆ. ಮತ್ತು ರುಚಿ ಕೂಡ ಅದ್ಭುತವಾಗಿರುತ್ತೆ. ಜಾಸ್ತಿನೂ ಹಾಕಬಾರ್ದು, ಒಂದು ಚಿಕ್ಕ ತುಂಡು ಹಾಕಿದರೆ ಸಾಕು. ಚಿಕ್ಕದು ಬೆಲ್ಲ ಹಾಕ್ತಾಯಿದ್ದೀನಿ. ರಿಚ್ನೆಸ್ಸಿಗೆ ಗೋಡಂಬಿ ಹಾಕ್ತಾಯಿದ್ದೀನಿ. ಇದು ಎಲ್ಲರೂ ಮಾಡಲ್ಲ, ಬಟ್ ಇದು ಹಾಗೆ ಕೆಲವೊಂದು ರೆಸ್ಟೋರೆಂಟ್ಗಳಲ್ಲಿ, ಸ್ಟಾರ್ ಹೋಟ್ಲ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ. ಒಂದು 7ರಿಂದ 8 ಪೀಸ್ ಇಷ್ಟು ಗೋಡಂಬಿ ಹಾಕಿದರೆ ನಿಮಗೆ ಆ ಗ್ರೇವಿ ಕೂಡ, ಈ ಮಸಾಲ ಪೇಸ್ಟು ತುಂಬ ರುಚಿಯಾಗಿರುತ್ತೆ. ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೀವು ಗೋಡಂಬಿ ಹಾಕಿನೂ ಮಾಡ್ಬೋದು, ಹಾಕ್ದೇನೂ ಮಾಡ್ಬೋದು. ಇದು ಹಾಕಿ ಮಾಡಿ ನೋಡಿ, ಅದ್ಭುತವಾಗಿರುತ್ತೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಒಂದು 7ರಿಂದ 8 ಎಸಳು ಹಾಕ್ಬಿಟ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸೊ ನೋಡಿ, ಎಲ್ಲ ಹಾಕಿದ್ದೀವಿ. ಇದಕ್ಕೀಗ ಆಲ್ರೆಡಿ ಮಸಾಲೆ ಹುರ್ಕೊಂಡಿರೋದು ಇದನ್ನು ಹಾಕ್ತಾಯಿದ್ದೀನಿ. ತಣ್ಣಗಾಗಿದೆ. ಓಕೆ, ಎಲ್ಲ ಇದರಲ್ಲಿದೆ. ಇದನ್ನೀಗ ನುಣ್ಣಗೆ ರುಬ್ಬಬೇಕು. ನೋಡಿ, ಮಸಾಲೆ ರುಬ್ಬಕ್ಕೆ ಕೊಟ್ಟಿದ್ದೀವಿ. ಮಸಾಲೆ ರೆಡಿ ಆಯಿತು. ನುಣ್ಣಗೆ ಘಮ ಘಮ ಅಂತಿದೆ. ನೈಸಾಗಿ ರುಬ್ಬಿದ್ದಾರೆ. ಇವಾಗ ನೆಕ್ಸ್ಟ್ ಕೆಲಸ, ಇದು ರೆಡಿ ಆಗಿಬಿಟ್ರೆ ನಿಮ್ದು ಅರ್ಧ ಕೆಲಸ ಮುಗ್ದಂಗೆ. ಪ್ರಾನ್ಸನ್ನು ಸ್ವಲ್ಪ ಫ್ರೈ ಮಾಡಬೇಕು. ಗೀ ರೋಸ್ಟ್ ಅಂದರೆ ತುಪ್ಪದಲ್ಲೇ ಫ್ರೈ. ಅದನ್ನು ಮಾಡೋಣ. ಗ್ಯಾಸ್ ಹಚ್ತಾ ಇದ್ದೀನಿ. ಎಣ್ಣೆ ಕಡೆ ಕಾದಿದೆ. ಇದಕ್ಕೆ ಒಂದು 2 ಚಮಚ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಓಕೆ, ಇವಾಗ ಮ್ಯಾರಿನೇಷನ್ ಆಗಿರುವ ಪ್ರಾನ್ಸನ್ನು ಹಾಕ್ತಾಯಿದ್ದೀನಿ. ಈ ಪ್ರಾನ್ಸ್ ಅಡುಗೆ ವಿಶೇಷ ಏನಂದರೆ, ಪ್ರಾನ್ಸ್ ಬೇಯೋದಕ್ಕೆ ತುಂಬ ಟೈಮ್ ಹಿಡಿಯೋದಿಲ್ಲ. ನೀವು ಚಿಕನು, ಮಟನು, ಬೇರೆ ಐಟಮ್, ಬೇರೆ ಫಿಶ್ ಎಲ್ಲ ಮಾಡಿದಂಗೆ ಅಷ್ಟು ಟೈಮೇ ಬೇಕಾಗಲ್ಲ. ಮಸಾಲೆ ಒಂದು ರೆಡಿ ಇದ್ದರೆ ಕ್ವಿಕ್ಕಾಗಿ ಒಂದು 5 ನಿಮಿಷಕ್ಕೆ ಡಿಶ್ ರೆಡಿ ಆಗುತ್ತೆ. ಯಾಕಂದರೆ ಪ್ರಾನ್ಸ್ ಅಷ್ಟು ಬೇಗ ಬೆಂದುಬಿಡುತ್ತೆ. ಪ್ರಾನ್ಸು ಕೂಡ ತುಂಬ ಒಳ್ಳೆಯದು. ಮಕ್ಕಳು ಎಲ್ಲ ಇಷ್ಟಪಟ್ಟು ತಿನ್ನುವಂಥ ಡಿಶ್ಶು. ಯಾಕಂದರೆ ಪ್ರಾನ್ಸಲ್ಲಿ ಮುಳ್ಳಿರಲ್ಲ. ತುಂಬ ಮಕ್ಕಳು ಎಲ್ಲರೂ ಇಷ್ಟಪಡೋದು ಅದು ಒಂದೇ ಕಾರಣಕ್ಕೆ. ಬಟ್ ಪ್ರಾನ್ಸಲ್ಲೂ ಕೂಡ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಪ್ರೋಟೀನು, ನಿಮ್ಮ ಬಾಡಿ ಬೇಕಾದಂಥ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ನಿಮಗೆ ಯಥೇಚ್ಛವಾಗಿ ಪ್ರಾನ್ಸಲ್ಲಿ ಕೂಡ ಸಿಗುತ್ತೆ. ಸ್ವಲ್ಪ ವೈಟ್ ಆಗುತ್ತೆ. ವೈಟ್ ಆಗೋ ತನಕ ಬಿಡಬೇಕು. ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ.
ನೋಡಿ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟಾದರೆ ಸಾಕು. ನೋಡಿ ಪ್ರಾನ್ಸು ಹಾಫ್ ಬಾಯ್ಲ್ ಆಗಿದೆ. ಇದನ್ನ ಇವಾಗ ಎತ್ಕೊತಿದ್ದೀನಿ. ಪ್ರಾನ್ಸನ್ನು ಎತ್ತಿಟ್ಕೊಂಡಿದ್ದೀನಿ. ಈಗ ಇದೇ ಪಾತ್ರೆಗೆ ಇನ್ನೊಂದು 3 ಚಮಚ ಆಗುವಷ್ಟು ತುಪ್ಪ. ಗೀ ರೋಸ್ಟ್ ಅಂದರೆ ಸ್ವಲ್ಪ ತುಪ್ಪ ಒಂಚೂರು ಮುಂದೆ ಇರುತ್ತೆ. ರಿಚ್ ಫುಡ್ ಇದು, ಸ್ವಲ್ಪ ಕಾಸ್ಟ್ಲಿ ಕೂಡ, ರೇಟು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದಕ್ಕೆ ತಕ್ಕಂತೆ ರುಚಿನೂ ಹಂಗಿರುತ್ತೆ, ತುಂಬ ಅದ್ಭುತವಾಗಿರುತ್ತೆ. ಗೀ ರೋಸ್ಟ್ ಜೊತೆ ನೀರು ದೋಸೆ ಸಖತ್ ಕಾಂಬಿನೇಷನ್ನು. ಅದನ್ನು ಹಾಗೇನೂ ತಿನ್ಬೋದು ನಂಚ್ಕೊಂಡು. ಬಾಯೆಲ್ಲ ಚಂದ್ರಣ್ಣ ಹೇಳ್ತಾರಲ್ಲ ಚಟಾಪಟ ಚಟಾಪಟ, ಆ ಥರ ಬಾಯಿಗೆ ಒಂಚೂರು ಅದು ಗೀ ರೋಸ್ಟ್ದು ಮಸಾಲೆ ಒಂಚೂರು ನಂಚ್ಕೊಂಡ್ರೆ ಸಾಕು, ಬಾಡಿ ಎಲ್ಲ ಚಟಪಟ ಚಟಪಟ ಅನ್ನುತ್ತೆ. ತುಪ್ಪ ಹಾಕಿದ್ದೀನಿ, ಕಾದಿದೆ. ಇದು ಸ್ವಲ್ಪನೇ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಹಂಗಿದ್ರೆ ನಿಮ್ಗೊಂದು ಒಳ್ಳೆ ರುಚಿ ಕೊಡೋದು, ಟೇಸ್ಟು. ನಾವು ಸ್ವಲ್ಪ ಫ್ರೈ ಆಗಲಿ. ನೋಡಿ ಈರುಳ್ಳಿ ಘಮ ಬಿಟ್ಕೊಳ್ಳೋ ಶುರು ಆಯಿತು. ತುಪ್ಪದಲ್ಲಿ ಫ್ರೈ ಆಗಿ ಒಂಥರ ಲೈಟ್ ಬ್ರೌನ್ ಕಲರ್ ಶುರು ಆಗಿದೆ ನೋಡಿ, ಘಮ ಘಮ ಅಂತಿದೆ. ಇವಾಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಕರಿಬೇವು, ನೋಡಿ ಚಟಾಪಟ ಚಟಾಪಟ ಅಂತ ಇದೆ. ಚಂದ್ರಣ್ಣದು ನಮ್ಮದು ತುಂಬ ವರ್ಷದ ನಂಟಿದೆ. ಅದೇನಂತ ಬಿಟ್ಟು ಈಗ ಸದ್ಯದಲ್ಲಿ ನಿಮ್ಗೆ ಹೇಳ್ತೀನಿ. ನಮ್ಗೆ ಅವ್ರಿಗೆ ಎಷ್ಟು ವರ್ಷದ ನಂಟು ಎಲ್ಲ ಅದ್ರ ಬಗ್ಗೆ ಒಂದು 2 ನಿಮಿಷ ಅವ್ರ ಬಗ್ಗೆ ನಾನು ಹೇಳಬೇಕು ಇವತ್ತು. ನೋಡಿ ಫ್ರೈ ಆಯಿತು. ಇವಾಗ ರುಬ್ಕೊಂಡಿರೋ ಮಸಾಲ, ಗೀ ರೋಸ್ಟ್ ಮಸಾಲ ರೆಡಿ ಇದೆ. ಇದನ್ನು ರುಬ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಮೇಯ್ನು ಈಗ ನಾವು ಗೀ ರೋಸ್ಟ್ ಮಸಾಲೆ ರೆಡಿ ಆದ ಕೂಡಲೇ ಗೀ ರೋಸ್ಟ್ ರೆಡಿ ಆಗೋಲ್ಲ. ಯಾಕಂದರೆ ಪೇಷನ್ಸ್ ಇದೆ. ಇದನ್ನು ನಾವು ರೋಸ್ಟ್ ಮಾಡಬೇಕು. ಈ ಹಸಿ ಮಸಾಲೆ ಇದೆಯಲ್ಲ, ಈ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು, ಚೆನ್ನಾಗಿ ಕಲರೇ ಚೇಂಜ್ ಆಗಬೇಕು. ಅಲ್ಲಿ ತನಕ ರೋಸ್ಟ್ ಮಾಡಬೇಕು. ಒಂದು 5 ನಿಮಿಷ, 5ರಿಂದ 10 ನಿಮಿಷ ಚೆನ್ನಾಗಿ ರೋಸ್ಟ್ ಆಗಲಿ. ಸ್ವಲ್ಪ ಇನ್ನೂ ಥಿಕ್ನೆಸ್ ಗಟ್ಟಿ ಬರುತ್ತೆ. ಅಲ್ಲಿ ತನಕ ಮಾಡೋಣ. ಅಲ್ಲಿವರೆಗೆ ನಮ್ಮ ಚಂದ್ರಣ್ಣನ ಬಗ್ಗೆ ನಾವು 1-2 ಮಾತು ಹೇಳಬೇಕು. ಸುಮಾರು ನಮಗೊಂದು 20 ವರ್ಷಕ್ಕಿಂತಲೂ ಹೆಚ್ಚಿನ ನಮಗೂ ಅವರಿಗೂ ಬಾಂಧವ್ಯ. ಎಲ್ಲೋ ಹಿಂಗೆ ಒಂದು ಟೀ ಶಾಪಲ್ಲಿ ಪರಿಚಯ ಆಗಿದ್ದು, ಇವತ್ತು ಇಲ್ಲಿ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ಸವಿ ರುಚಿಯಲ್ಲಿ ಬರ್ತಾ ಇದ್ದಾರೆ. ಈಗ ಇತ್ತೀಚೆಗೆ ಬಂದಿದ್ದರು. ಅಲ್ಲಿವರೆಗೂ ಕ್ವಾಟ್ಲೆ ಕಿಚನ್ ಅಲ್ಲಿವರೆಗೂ ಬಂದಿದ್ದರು. ಕ್ವಾಟ್ಲೆ ಕಿಚನ್ನಲ್ಲಿ ನಾನು ಅವರು ಒಂದು ವೇದಿಕೆ ಹಂಚ್ಕೊಂಡಿದ್ದೆ. ತುಂಬ ಖುಷಿಯಾದ ವಿಚಾರ. ಅವ್ರ ಹತ್ತಿರದ ಫ್ಯಾಮಿಲಿ ಮೆಂಬರ್ಸನ್ನು ಕರಿಬೇಕಿತ್ತು, ಸ್ನೇಹಿತರನ್ನು ಕರಿಬೇಕಿತ್ತು. ಅಂಥ ಟೈಮಲ್ಲಿ ನನ್ನನ್ನು ನಮ್ಮಣ್ಣ ಕರೆದು ಅಲ್ಲಿ ಒಂದು ಅಡುಗೆ ಮಾಡಿತ್ತು. ಅದು ಕೂಡ ಶೆಫ್ ಆಫ್ ದಿ ವೀಕ್ ನಾವು ಪ್ರೈಸ್ ಬಹುಮಾನ ತೊಗೊಂಡಿತ್ತು. ತುಂಬ ಮರೆಯಲಾಗದ ಘಟನೆ. ಆಮೇಲೆ ಜಿ ಕನ್ನಡ ಒಗ್ಗರಣೆ ಡಬ್ಬಿಯಲ್ಲಿ ಸುಮಾರು ಅಡುಗೆಗಳನ್ನು ನಾವು ಅವರು ಸೇರ್ಕೊಂಡು ಮಾಡಿತ್ತು. ನಮಗೆ ತುಂಬ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅವರು. ಆಮೇಲೆ ಕಲರ್ಸ್ ಕನ್ನಡದಲ್ಲಿ ಸವಿರುಚಿ ಆ ಕಾರ್ಯಕ್ರಮದಲ್ಲೂ ಸುಮಾರು ಅಡುಗೆ ನಮಗೆ ಬರೀ ಅಡುಗೆ ವಿಚಾರ ಒಂದು ಅಲ್ಲದೆ ಬೇರೆ ನಮ್ಮ ಪರ್ಸ್ನಲ್ ನಮ್ಮದು ಏನೋ ಒಂದು ಫ್ಯಾಮಿಲಿಗೆ ನಮಗೊಂದು ಅಣ್ಣನ ಸ್ಥಾನ ತುಂಬಿದ್ದಾರೆ. ಎಲ್ಲ ವಿಚಾರದಲ್ಲೂ ನಾವು ಇವತ್ತೊಂದು ಈ ಸ್ಥಾನ ಒಂದು ಒಳ್ಳೆ ಸ್ಥಾನದಲ್ಲಿ ಇರಬೇಕಿದ್ರೆ ಹಿಂದ್ಗಡೆಯಿಂದ ಚಂದ್ರಣ್ಣನ ಹಸ್ತ, ಅವ್ರದ್ದು ಆಶೀರ್ವಾದ ತುಂಬ ದೊಡ್ಡದು. ಲೈಫ್ ಲಾಂಗ್ ಅವ್ರನ್ನ ನಾನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಬಗ್ಗೆ ತುಂಬ ಹೇಳೋದಿದೆ. ನಾವೇನೋ ಚಿಕ್ಕ ಪುಟ್ಟ ತಪ್ಪು ಮಾಡೋದಿದ್ರು, ಗೊತ್ತಿಲ್ಲದೇನೆ ತಪ್ಪು ಮಾಡಿದ್ರು, ತಿದ್ದುತ್ತಾರೆ. ಹಂಗಲ್ಲ ಹಿಂಗಂತ ಬಿಟ್ಟು ಆ ಗುಣ ನಮಗೆ ತುಂಬ ಇಷ್ಟ. ನಮ್ಮ ವೈಫು ತುಂಬ ಮನಸ್ಸಿಂದ ಅಣ್ಣ ಅಂತ ಯಾವತ್ತೂ ಹೇಳ್ತಾ ಇರ್ತಾರೆ. ನಮ್ಮದು ಒಂದು ದೊಡ್ಡ ಅಣ್ಣನ ಸ್ಥಾನ ತುಂಬಿದ್ದಾರೆ ಅಂತ. ನಮ್ಮ ಹೆಂಡತಿ, ನಮ್ಮ ಮಗ ಖುಷಿ ಪಡ್ತಾನೆ, ಮಾಮ ಅಂತಾನೆ. ನಮ್ಮ ಫ್ಯಾಮಿಲಿಯಲ್ಲಿ ಅವರಿಗೆ ಒಂದು ವಿಶೇಷ ಸ್ಥಾನ ಕೊಟ್ಟಿದ್ದೀವಿ ನಾವು. ನೋಡಿ ಘಮ ಅಂತ ಇದೆ. ಆಹಾ, ಚಂದ್ರಣ್ಣ ಬಂದರೆ ಅವರಿಗೆ ತಿನ್ನಿಸ್ಬಿಟ್ಟು ಇವ್ರ ಜೊತೆ ನೀರು ದೋಸೆ ಇದೆ, ನೀರು ದೋಸೆ ಎರಡು ತಿನ್ನಿಸಿ ಹೆಂಗಿದೆ ಅಂತ ಟೇಸ್ಟ್ ಕೇಳ್ತೀನಿ. ಏನು ರಘು, ಎಲ್ಲ ಆಯ್ತಾ? ಬನ್ನಿ ಅಣ್ಣ. ಘಮ ಅಂತ ಇದೆ ನೋಡಿ. ನಮ್ಮದು ಕುಂದಾಪುರದ ಸ್ಪೆಷಲ್, ನಿಮ್ಮೂರಿನ ವಿಶೇಷ ಅಡುಗೆ. ಹೌದಣ್ಣ. ಫಿಶ್ ಗೀ ರೋಸ್ಟ್
ಹೌದು, ಸಿಗಡಿ ಪ್ರಾನ್ಸ್ ಗೀ ರೋಸ್ಟ್, ಪ್ರಾನ್ಸ್ ಗೀ ರೋಸ್ಟ್, ಚಿಕನ್ ಗೀ ರೋಸ್ಟ್. ಈಗ ಮಾಡ್ತಾವ್ರೆ ಫ್ರಾನ್ಸ್ ಗೀ ರೋಸ್ಟ್. ಆಲ್ಮೋಸ್ಟ್ ಕರೆಕ್ಟ್ ಟೈಮ್ ಹೆಂಗೆ ಗೊತ್ತೈತೆ ನಾವು ಬಂದ್ಬಿಟ್ಟಿದ್ದೀರಾ. ಸ್ವಾದ ಅಲ್ಲಿ ಗೊತ್ತಾಗ್ಬಿಡುತ್ತೆ, ಯಾವುದು ಕ್ಲೈಮ್ಯಾಕ್ಸು, ಯಾವುದು ಎಂಟ್ರಿ ಆಗಬೇಕು. ಹಾಂ, ನಿಮ್ಮ ಪ್ರೀತಿ ಎಲ್ಲ ಗೊತ್ತಲ್ಲ ನನಗೆ. ಹೇಳೋ ಟೈಮಿಗೆ ಬಂದಿದ್ದಾರೆ ಹಾಂ ನೋಡಿ. ಪ್ರಾನ್ಸ್ ಈಗ ಒಂದು ಹಾಫ್ ಬಾಯ್ಲ್ ಮಾಡಿ ಇಟ್ಕೊಂಡು ಪ್ರಾನ್ಸನ್ನು ನೋಡಿ. ಅವಾಗಲೇ ಹೇಳಿದ್ದೀನಿ ಮಸಾಲೆ ಫುಲ್ ರೋಸ್ಟ್ ಆಗಬೇಕು, ಮೇಲ್ಗಡೆ ಎಲ್ಲ ತುಪ್ಪ ತೇಲ್ಬೇಕಂತ ಹೇಳಿದ್ದೀನಿ. ನೋಡಿ ತುಪ್ಪ ತೇಲ್ತಾ ಇದೆ. ಇಲ್ಲಿವರೆಗೆ ಪೇಷನ್ಸಿಂದ ನಾವು ಮಸಾಲನ್ನು ಫ್ರೈ ಮಾಡಬೇಕು. ಹಿಂಗೆ ಅಲ್ಲಾಡಿಸ್ತಾ ಇರಬೇಕು. ನೀವು ಸ್ವಲ್ಪ ಅಲ್ಲಾಡಿಸೋಣ, ನಾನು ಇದ್ರ ಪ್ರಾನ್ಸ್ ಹಾಕ್ತೀನಿ. ಬಿಡೋಣ ನಾವು ಇರೋದೇ ಅಲ್ಲಾಡ್ಸೋಕ್ಕೆ. ಹಾಂ, ಪ್ರಾನ್ಸ್ ಹಾಕ್ತೀನಿ ಅಣ್ಣ. ಹಾಕೋಣ. ಇದು ಕನ್ನಡದಲ್ಲೇನು ನಿಮ್ಮೂರ ಭಾಷೆ? ನಾವು ಕುಂದಾಪುರದಲ್ಲಿ ಚಟ್ಲಿ ಅಂತೀರಿ. ಏನು ಚಟ್ಲಿ ಅಂತೀವಿ. ಚಟ್ಲಿ? ಹಾಂ, ಅದನ್ನು ಹೇಳ್ಬೇಕಣ್ಣ. ಯಾರನ್ನ ಚಟ್ಲಿ ಫ್ರೈ, ಚಟ್ಲಿ ಸುಕ್ಕ, ಚಟ್ಲಿ ಸುಕ್ಕ, ಚಟ್ಲಿ ಗೀ ರೋಸ್ಟು. ಹಾಂ, ತುಳುವಲ್ಲಿ ಎಟ್ಟಿ ಅಂತಾರೆ. ತುಳು ಅಲ್ಲ? ಹಾಂ, ಮಂಗಳೂರು ಆ ಕಡೆ ಎಲ್ಲ ಬಂದು ಹಾಂ ಎಟ್ಟಿ ಅಂತಾರೆ ಇದಕ್ಕೆ. ಆ ಭಾಷೆನೂ ಹೇಳ್ಬೇಕು ನೀವು. ಹೌದು, ನಿಮ್ಮೂರ ಭಾಷೆನ ಇದಕ್ಕೇನೇನು ಅಂತಾರೆ ನಾವು ಅರ್ಥ ಮಾಡ್ಕೋಬೇಕಲ್ಲ. ನೋಡಿ ಎಲ್ಲ ಫೈನಲ್ ಸ್ಟೇಜಿಗೆ ಅಣ್ಣ ಬಂದಿದ್ದಾರೆ. ಫೈನಲ್ ಸ್ಟೇಜ್ ಆಗಿ ಹಾಂ, ಚೂರು ನಿಂಬೆಹಣ್ಣು ರಸ ಹಿಂಡ್ಬಿಟ್ರೆ ಹ್ಞೂ, ಎಲ್ಲ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಉಪ್ಪು ಖಾರ ಹುಳಿ. ಉಪ್ಪು ಖಾರ ಹುಳಿ ಗೀ ರೋಸ್ಟ್ ಅಂದರೆ ಅದೇ. ಹ್ಞೂ, ತುಪ್ಪದಲ್ಲಿ ಉರಿತೀವಿ, ಉಪ್ಪು ಖಾರ ಹುಳಿ ಇರುತ್ತೆ, ಅವಾಗಲೇ ರುಚಿ ಇರುತ್ತೆ. ನಮ್ಮ ಕರಾವಳಿ ಖಾದ್ಯ ಕುಂದಾಪುರದ ಗೀ ರೋಸ್ಟ್, ಪ್ರಾನ್ಸ್ ಗೀ ರೋಸ್ಟನ್ನು ರೆಡಿ ಮಾಡಿದ್ದೀವಿ. ಅಣ್ಣಗೆ ಇವಾಗ ತಿನ್ನಿಸಿದೆ. ಅಣ್ಣ ಇಟ್ಕೊಂಡ್ಬಿಡೋಣ. ತುಂಬ ದೊಡ್ಡದಾಗೈತಲ್ಲಣ್ಣ. ಫ್ರಾನ್ಸ್ ಗೀ ರೋಸ್ಟ್ ಮಾಡುವ ವಿಧವನ್ನು ತೋರಿಸಿದ್ದಾರೆ, ತಿನ್ನುವ ವಿಧಾನವನ್ನು ನಾನು ಹೇಳುತ್ತೇನೆ. ತಿನ್ನಿ, ಹಾ ಹನ್ನಿ. ನಿಮ್ಮ ರುಚಿಗೆ ಇದು ಫ್ರಾನ್ಸ್ ಗೀ ರೋಸ್ಟ್ ಮಾಡಿಬಿಟ್ಟವ್ರೆ ನಮ್ಮ ತಮ್ಮ. ನಾನು ಬಾರಿಸ್ಬಿಡೋದೆ. ನಮ್ಮ ತಮ್ಮವರು ಫಿಶ್ ಗೀ ರೋಸ್ಟ್ ಹೆಂಗೆ ಮಾಡಿದ್ದಾರೆ ಅಂತ ನಿಮಗೆಲ್ಲ ತೋರಿಸಿದ್ದಾರೆ. ನೀವೆಲ್ಲ ಕಲ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಕಲಿಬೇಕು ಅಂದರೆ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಯೂಟ್ಯೂಬ್ ಚಾನಲ್ ನೋಡಿದ್ರೆ ರಘು ಮಾಡಿರೋ ಫ್ರಾನ್ಸ್ ಗೀ ರೋಸ್ಟ್ನ ನೋಡ್ಬಿಡ್ತೀರಾ, ಪ್ರೀತಿಯಿಂದ ತಿಂದ್ಬಿಡ್ತೀರಾ. ತಿಂದಾದ್ಮೇಲೆ ಒನ್ ಮೋರ್ ನೋಡಿ, ಪ್ರೀತಿ ತನ್ನಿ. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಬೆಳೆಸ್ಬೇಡಿ. ಏನಂತೆ ರಘು? ಖಂಡಿತ. ಈಗ ನೋಡಿ ರೆಡಿಯಾಗಿಬಿಟ್ಟಿದೆ. ನಾವು ರುಚಿ ನೋಡಬೇಕಲ್ಲ. ನಮ್ಮ ತಮ್ಮ ಮಾಡೋವನೇ ರುಚಿ ನೋಡೋದು, ನಿಮಗೆಲ್ಲ ಹೇಳೋದು. ರುಚಿ ನೋಡಬೇಕು ಅಂದರೆ ಅದು ನೀರು ದೋಸೆ ಜೊತೆಗೆ ಹೆಂಗಿದೆ ಅಣ್ಣ ಉಪ್ಪು ಖಾರ ಹುಳಿ? ನನ್ನ ಕಡೆಯಿಂದ 2 ಪೀಸ್. ಹೌದಾ? ಹಾಂ, ತುಂಬ ಚೆನ್ನಾಗಿದೆ ರಘು. ನಿಜವಾಗ್ಲೂ ನಿಮ್ಮ ಊರಿನ ಶೈಲಿಯಲ್ಲಿದೆ. ಸೂಪರ್ ರಘು, ತುಂಬ ಚೆನ್ನಾಗಿದೆ. ನೀರು ದೋಸೆಗೆ ಇದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಹೌದು, ಅದೆಲ್ಲ ಗೊತ್ತಿರೋದೆ. ಸಾಯಂಕಾಲ ಪಾರ್ಟಿ ಗೀಟಿಗೆಲ್ಲ ಚೆನ್ನಾಗಿರುತ್ತೆ. ಆದರೆ ಇವತ್ತು ಇದು ಮಾಡಿದ್ದೀರ, ಇನ್ನು ಮುಂದೆ ಒಳ್ಳೊಳ್ಳೆ ಅಡುಗೆ ಬಂದು ಚಂದ್ರು ಬೆಸ್ಟ್ ಆಫ್ ಬೆಸ್ಟಲ್ಲಿ ಬಂದು ಮಾಡಿಬಿಟ್ರೆ ನಮಗೂ ಒಂದು ಆನಂದ. ಜನಕ್ಕೂ ತೋರಿಸ್ತೀರಾ, ಖುಷಿ ಪಡಿಸ್ತೀರಾ. ಇದಕ್ಕಿಂತ ಇನ್ನೇನು ಬೇಕಾಗಿದೆ? ಹೋಗಿ ಬಂದ್ಬಿಡೋಣ ಅಲ್ವಾ? ಬಾಯ್.